ಟಾಟಾ. ಈ ಹೆಸರು ಗೊತ್ತಿಲ್ಲದ ಭಾರತೀಯರು ಇರುವುದಿಲ್ಲ. ಉಪ್ಪಿನಿಂದ ಕಬ್ಬಿಣದ ತನಕ, ಟೀಯಿಂದ ಟ್ರಕ್ಗಳ ತನಕ ಟಾಟಾ ಕಂಪನಿಯ ಹೆಸರು ಕಾಣಿಸುತ್ತದೆ. ಸುಮಾರು 16 ಲಕ್ಷ ಕೋಟಿ ಬೆಲೆ ಹಾಗೂ ಸುಮಾರು 10,28,000 ಉದ್ಯೋಗಿಗಳು ಹೊಂದಿದ್ದು, ನಮ್ಮ ದೇಶದಲ್ಲೇ ಅತಿದೊಡ್ಡ ವ್ಯಾಪಾರ ಸಾಮ್ರಾಜ್ಯವಾಗಿ ಟಾಟಾ ಕಂಪನಿಯು ಮೊದಲನೇ ಸ್ಥಾನದಲ್ಲಿ ನಿಂತುಕೊಂಡಿದೆ. ಇಷ್ಟು ದೊಡ್ಡ ಕಂಪನಿಯನ್ನು ವಿಜಯವಂತವಾಗಿ ನಡೆಸುತ್ತಿರುವ ವ್ಯಕ್ತಿ ರತನ್ ಟಾಟಾ. ದೇಶದಲ್ಲೇ ಅತಿದೊಡ್ಡ ಇನ್ನಿತರ ಕಂಪನಿಗಳೆಲ್ಲವೂ ಸೇರಿದರೂ ಸಹ ಇವುಗಳೆಲ್ಲದಕ್ಕಿಂತ ಟಾಟಾ ಕಂಪನಿಯೇ ದೊಡ್ಡದ್ದು. ಆದರೆ ಇಷ್ಟು ದೊಡ್ಡ ಕಂಪನಿಯಾದರೂ ಸಹ ಅತ್ಯಂತ ಶ್ರೀಮಂತರ ಪಟ್ಟಿಯಲ್ಲಿ ಟಾಟಾ ಅವರ ಹೆಸರು ಯಾಕೆ ಇರುವುದಿಲ್ಲ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸುಮಾರು 150 ವರ್ಷಗಳ ಇತಿಹಾಸವುಳ್ಳ ಈ ಕಂಪನಿಯು ಹಾಗೂ ಅದನ್ನು ವಿಜಯವಂತವಾಗಿ ನಡೆಸುತ್ತಿರುವ ರತನ್ ಟಾಟಾ ಅವರ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ಟಾಟಾ ಕಂಪನಿಯು ಒಂದು ಕಾಟನ್ ಮಿಲ್ ಆಗಿ ಶುರುವಾಗುತ್ತದೆ. 1868ರಲ್ಲಿ ಶುರುವಾದ ಈ ಕಂಪನಿಯನ್ನು ಜಮ್ಶೆಡ್ಜಿ ಟಾಟಾ ಅನ್ನುವ ಒಬ್ಬ ವ್ಯಕ್ತಿಯು ಶುರು ಮಾಡುತ್ತಾರೆ. ಏಷ್ಯಾದಲ್ಲೇ ಮೊಟ್ಟ ಮೊದಲನೆಯ ಸ್ಟೀಲ್ ಕಂಪನಿಯನ್ನು ಸ್ಥಾಪಿಸಿದ್ದು ಟಾಟಾ ಕಂಪನಿ ಹಾಗೂ ಭಾರತದಲ್ಲಿ ಮೊಟ್ಟ ಮೊದಲನೆಯ ಹೋಟೆಲನ್ನು ಸ್ಥಾಪಿಸಿದ್ದು ಟಾಟಾ ಕಂಪನಿಗೆ. ಹೀಗೆ ಟಾಟಾ ಕಂಪನಿಯು ಅನೇಕ ವ್ಯಾಪಾರಗಳನ್ನು ಪರಿಚಯಿಸಿದೆ. ಈ ಟಾಟಾ ಕಂಪನಿಯು ಇಷ್ಟೆಲ್ಲ ಸಾಧನೆ ಮಾಡಲು ಶ್ರಮಿಸಿದ ಒಬ್ಬ ವ್ಯಕ್ತಿಯ ಬಗ್ಗೆ ನಾವಿಂದು ಮಾತನಾಡಬೇಕಾಗಿರುತ್ತದೆ. ಅವರೇ ರತನ್ ಟಾಟಾ. ರತನ್ ಟಾಟಾ ಅವರು ಡಿಸೆಂಬರ್ 28, 1937ರಲ್ಲಿ ದೇಶದಲ್ಲೇ ಒಂದು ಶ್ರೀಮಂತ ಕುಟುಂಬದಲ್ಲಿ ಜನಿಸುತ್ತಾರೆ. ಇವರು 10 ವರ್ಷ ವಯಸ್ಸಿದ್ದಾಗಿನಿಂದ ಕೆಲವು ಕಾರಣಾಂತರಗಳಿಂದ ಅವರ ಅಜ್ಜಿಯವರ ಜೊತೆಗೆ ಬೆಳೆಯುತ್ತಾರೆ. ಇವರು ಅಮೆರಿಕಾದಲ್ಲಿನ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ತಮ್ಮ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ತಿಗೊಳಿಸುತ್ತಾರೆ. ಅವರ ಪದವಿಯ ಪೂರ್ತಿಯಾದ ನಂತರ IBM ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿಕೊಳ್ಳುತ್ತಾರೆ. ಆದರೆ JRD ಟಾಟಾ ಅವರು ಭಾರತಕ್ಕೆ ಬಂದು ಟಾಟಾ ಸ್ಟೀಲ್ಗೆ ಸೇರಲು ಸಲಹೆ ಕೊಟ್ಟ ಕಾರಣ ಅವರು ಟಾಟಾ ಸ್ಟೀಲ್ಗೆ ಅಪ್ರೆಂಟಿಸ್ ಆಗಿ ಸೇರಿಕೊಳ್ಳುತ್ತಾರೆ. ಕೆಲವು ವರ್ಷಗಳ ಕೆಲಸ ಮಾಡಿದ ನಂತರ 1991ರಲ್ಲಿ ಟಾಟಾ ಗ್ರೂಪ್ನ ಚೇರ್ಮನ್ ಆಗಿ ನೇಮಕ ಮಾಡುತ್ತಾರೆ. ಆದರೆ ಟಾಟಾ ಗ್ರೂಪ್ನ ಕೆಲವು ಬೋರ್ಡ್ ಆಫ್ ಮೆಂಬರ್ಸ್ಗಳು ಈ ನಿರ್ಣಯವನ್ನು ತಪ್ಪೆಂದು ಹೇಳುತ್ತಾರೆ. ಯಾವುದೇ ಅನುಭವವಿಲ್ಲದ ರತನ್ ಟಾಟಾ ಅವರ ಕೈಯಲ್ಲಿ ಇಷ್ಟೊಂದು ಕೋಟಿಯ ವ್ಯವಹಾರವನ್ನು ಇಡುವುದು ಸೂಕ್ತವಲ್ಲ ಎಂದು ತಮ್ಮ ಅಭಿಪ್ರಾಯವನ್ನು ತಿಳಿಸುತ್ತಾರೆ. ಆದರೆ ರತನ್ ಟಾಟಾ ಅವರು ಬೋರ್ಡ್ ಆಫ್ ಮೆಂಬರ್ಸ್ಗಳ ಅಭಿಪ್ರಾಯಗಳು ತಪ್ಪೆಂದು ನಿರೂಪಿಸುತ್ತಾರೆ. ಅದಾದ ನಂತರ ಟಾಟಾ ಕಂಪನಿಯ ಸಾಧನೆಗಳು ಶುರುವಾಗುತ್ತವೆ. 10,000 ಕೋಟಿ ಇರಬೇಕಾದಂತಹ ವ್ಯಾಪಾರವನ್ನು 16 ಲಕ್ಷ ಕೋಟಿ ವ್ಯಾಪಾರವನ್ನಾಗಿ ಮಾಡುತ್ತಾರೆ ರತನ್ ಟಾಟಾ. ಆದರೆ ಇಷ್ಟು ದೊಡ್ಡ ಕಂಪನಿಯನ್ನು ನಡೆಸುತ್ತಿರುವ ರತನ್ ಟಾಟಾ ಅವರು ಭಾರತದ ಶ್ರೀಮಂತರ ಪಟ್ಟಿಯಲ್ಲಾಗಲಿ ಅಥವಾ ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಾಗಲಿ ಇರುವುದಿಲ್ಲ. ಯಾಕೆಂದರೆ ಟಾಟಾ ಕಂಪನಿಗೆ ಬರುವ ಲಾಭಗಳಲ್ಲಿ ಸುಮಾರು 66% ಟಾಟಾ ಟ್ರಸ್ಟ್ ನಿರ್ವಹಿಸುತ್ತಿರುವ ಸಮಾಜ ಸೇವೆಗಳಿಗೆ ಖರ್ಚು ಮಾಡುತ್ತದೆ. ಆದ್ದರಿಂದ ಟಾಟಾ ಕಂಪನಿಯ ಮೌಲ್ಯವು 16 ಲಕ್ಷ ಕೋಟಿಯಾಗಿದ್ದರೂ ಸಹ ರತನ್ ಟಾಟಾ ಅವರ ಆಸ್ತಿಯು ಕೇವಲ 3,800 ಕೋಟಿ ಮಾತ್ರ. ಒಂದು ವೇಳೆ ಈ ಎಲ್ಲ ಆಸ್ತಿಯು ಸಮಾಜ ಸೇವೆಗೆ ಸೇರುವ ಬದಲು ರತನ್ ಟಾಟಾ ಅವರಿಗೆ ಸೇರಿದ್ದರೆ ರತನ್ ಟಾಟಾ ಅವರು ಪ್ರಪಂಚದ ಶ್ರೀಮಂತರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿರುತ್ತಿದ್ದರು. ರತನ್ ಟಾಟಾ ಅವರು ಟಾಟಾ ಗ್ರೂಪ್ನ ಚೇರ್ಮನ್ ಆದ ನಂತರ ತುಂಬ ಕಷ್ಟಗಳನ್ನು ಹಾಗೂ ಅವಮಾನಗಳನ್ನು ಎದುರಿಸುತ್ತಾರೆ. ಅದರಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. 1998ರಲ್ಲಿ ರತನ್ ಟಾಟಾ ಅವರು ಟಾಟಾ ಇಂಡಿಕಾ ಎಂಬ ಕಾರನ್ನು ಮಾರ್ಕೆಟ್ಗೆ ತರುತ್ತಾರೆ. ಆದರೆ ಆ ಕಾರ್ನ ವ್ಯಾಪಾರವು ಫೇಲ್ ಆಗುತ್ತದೆ. ಆದ ಕಾರಣ ಇಂಡಿಕಾ ಕಾರ್ನ ವ್ಯಾಪಾರವನ್ನು ಮಾರಲು ಅಮೆರಿಕಾದಲ್ಲಿನ ಫೋರ್ಡ್ ಕಂಪನಿಗೆ ಟಾಟಾ ಮತ್ತು ಅವರ ತಂಡವು ಹೋಗುತ್ತದೆ. ಆದರೆ ಫೋರ್ಡ್ ಕಂಪನಿ ಚೇರ್ಮನ್ ರತನ್ ಟಾಟಾ ಅವರ ಬಳಿ ನಿಮಗೆ ಕಾರ್ ವ್ಯಾಪಾರವು ಹೇಗೆ ಮಾಡಬೇಕೆಂಬುದು ಗೊತ್ತಿಲ್ಲದಿದ್ದಾಗ ಕಾರ್ಗಳ ಬಿಸ್ನೆಸ್ ಏಕೆ ಸ್ಟಾರ್ಟ್ ಮಾಡಿದ್ದೀರಾ ಎಂದು ಅವಮಾನಿಸುತ್ತಾರೆ. ಆದ ಕಾರಣ ರತನ್ ಟಾಟಾ ಮತ್ತು ಅವರ ತಂಡವು ಡೀಲ್ ಮಾತನಾಡದೆಯೇ ಭಾರತಕ್ಕೆ ಹಿಂದಿರುಗುತ್ತದೆ. ಕೆಲವು ವರ್ಷಗಳ ನಂತರ ಟಾಟಾ ಇಂಡಿಕಾ ಕಾರ್ಗಳಿಂದ ಲಾಭ ಬರಲು ಶುರುವಾಗುತ್ತದೆ. ಆದರೆ ಅದೇ ಸಮಯದಲ್ಲಿ ಫೋರ್ಡ್ ಕಂಪನಿಗೆ ಸೇರಿರುವ ಜಾಗ್ವಾರ್ ಮತ್ತು ಲ್ಯಾಂಡ್ ರೋವರ್ ಕಾರ್ಗಳಿಂದ ಭಾರೀ ನಷ್ಟಗಳಾಗುತ್ತವೆ. ಅದೇ ಸಮಯದಲ್ಲಿ ರತನ್ ಟಾಟಾ ಅವರು ಫೋರ್ಡ್ ಕಂಪನಿಗೆ ಆ ಎರಡೂ ಕಂಪನಿಗಳನ್ನು ಖರೀದಿ ಮಾಡುವುದಾಗಿ ಹೇಳುತ್ತಾರೆ. ಆದರೆ ಈ ಬಾರಿ ಡೀಲ್ ಮಾತನಾಡಲು ಫೋರ್ಡ್ ಕಂಪನಿಯ ತಂಡವೇ ಭಾರತಕ್ಕೆ ಬರುತ್ತದೆ. ಹೀಗೆ ನಷ್ಟದಲ್ಲಿದ್ದ ಎರಡೂ ಕಂಪನಿಗಳನ್ನು 9,300 ಕೋಟಿ ರೂಪಾಯಿಗಳಿಗೆ ಖರೀದಿಸಿ ಆ ಎರಡೂ ಕಂಪನಿಗಳಿಂದ ಲಾಭ ಬರುವಂತೆ ಮಾಡುತ್ತಾರೆ. ಹೀಗೆ ಯಾರಾದರೆ ಟಾಟಾ ಅವರನ್ನು ಅವಮಾನ ಮಾಡುತ್ತಾರೋ ಅವರೇ ಇವರ ಬಳಿ ಬರುವಂತೆ ಮಾಡುತ್ತಾರೆ. ಇದೊಂದಲ್ಲದೆ ಯುರೋಪ್ಗೆ ಸೇರಿದ ಸ್ಟೀಲ್ ಕಂಪನಿ ಒಂದನ್ನು ಹಾಗೂ ಇಂಗ್ಲೆಂಡ್ಗೆ ಸೇರಿದ ಟೀ ಕಂಪನಿ ಒಂದನ್ನು ಖರೀದಿಸಿ ಟಾಟಾ ಟೀ ವ್ಯಾಪಾರದ ಜೊತೆಗೆ ಸೇರಿಸುತ್ತಾರೆ. ಇತರೆ ದೇಶಗಳಿಗೆ ಸೇರಿದ 22 ಕಂಪನಿಗಳನ್ನು ಟಾಟಾ ಕಂಪನಿಗೆ ಸೇರಿಸಿ ಟಾಟಾ ಕಂಪನಿಯನ್ನು ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅನ್ನಾಗಿ ಮಾಡುತ್ತಾರೆ. ಇವರು ಯಾವಾಗಲೂ ಒಂದು ಸಂತೋಷವಾದ ಭಾರತವನ್ನು ನೋಡಲು ಇಷ್ಟಪಡುತ್ತಾರೆ. ಅದಕ್ಕೆ ಬಡವರು ಮತ್ತು ಮಧ್ಯಮ ವರ್ಗದವರ ಬೆಳವಣಿಗೆಗೆ ಶ್ರಮಿಸುತ್ತಾರೆ. ಅದಕ್ಕೆ ಒಂದು ಉದಾಹರಣೆಯೇ ಟಾಟಾ ನ್ಯಾನೋ.
ಒಂದು ಬಾರಿ ರತನ್ ಟಾಟಾ ಅವರು ಕಾರಿನಲ್ಲಿ ಪ್ರಯಾಣಿಸುತ್ತಿರುವಾಗ ಮಳೆಯಲ್ಲಿ ಒಂದು ಬೈಕ್ ಮೇಲೆ ಒಬ್ಬ ಗಂಡ ಹೆಂಡತಿ ಹಾಗೂ ಅವರ ಮಕ್ಕಳು ಪ್ರಯಾಣಿಸುತ್ತಿರುವುದನ್ನು ನೋಡುತ್ತಾರೆ. ಹೀಗೆ ಎಲ್ಲರಿಗೂ ಅನುಕೂಲವಾಗುವಂತೆ 1,00,000 ರೂಪಾಯಿಗಳಿಗೆ ಒಂದು ಕಾರನ್ನು ತಯಾರಿಸಬೇಕೆಂದುಕೊಳ್ಳುತ್ತಾರೆ. ಎಷ್ಟೋ ಜನ ಇದು ಅಸಾಧ್ಯ ಎಂದು ಹೇಳಿದರೂ ಅವರ ಯಾರ ಮಾತು ಕೇಳದೆ ರತನ್ ಟಾಟಾ ಅವರು ಧೈರ್ಯದಿಂದ ಮುನ್ನುಗ್ಗುತ್ತಾರೆ. ಕೊನೆಗೆ ಪ್ರಪಂಚದಾದ್ಯಂತ ಒಂದು ಕಡಿಮೆ ಬೆಲೆಯ ಕಾರನ್ನು ಪರಿಚಯಿಸುತ್ತಾರೆ. ಆದರೆ ಕೆಲವು ಕಾರಣಗಳಿಂದ ನಾನೋ ಕಾರ್ ವಿಫಲವಾಗುತ್ತದೆ. ಹೀಗೆ ಎಷ್ಟೋ ಕೋಟಿಗಳು ನಷ್ಟವಾಗುತ್ತಿದ್ದರೂ ಸಹ ಕಾರ್ಗಳ ತಯಾರಿಯನ್ನು ನಿಲ್ಲಿಸಲಿಲ್ಲ. ಕಾರಣ, ಬಡವರು ಹಾಗೂ ಮಧ್ಯಮ ವರ್ಗದವರು ಕಾರಿನಲ್ಲಿ ತಿರುಗಬೇಕು ಎಂಬ ಆಸೆಯನ್ನು ಪೂರೈಸುವುದೇ ಇವರ ಉದ್ದೇಶವಾಗಿತ್ತು. ರತನ್ ಟಾಟಾ ಅವರಿಗೆ ಯುವಕರ ಮೇಲೂ ಹಾಗೂ ಅವರ ಶಕ್ತಿಯ ಮೇಲೂ ಅಪಾರವಾದ ನಂಬಿಕೆ ಇದೆ. ಆದ್ದರಿಂದ ಸುಮಾರು 30ಕ್ಕೂ ಹೆಚ್ಚು ಸ್ಟಾರ್ಟಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಯುವಕರನ್ನು ಪ್ರೋತ್ಸಾಹಿಸಿದ್ದಾರೆ. ಟಾಟಾ ಗ್ರೂಪ್ ಯಾವತ್ತೂ ಸಹ ತನ್ನ ಕುಟುಂಬಕ್ಕಾಗಲಿ ಅಥವಾ ವ್ಯಕ್ತಿಗತ ಆಸ್ತಿಗಳಿಗಾಗಲಿ ವ್ಯಾಪಾರ ಮಾಡಲಿಲ್ಲ. ಕಂಪನಿಗೆ ಬಂದ ಲಾಭಗಳಲ್ಲಿ 66%ನಷ್ಟು ಸಮಾಜ ಸೇವೆಗೆ ಖರ್ಚು ಮಾಡುತ್ತದೆ. ಹೀಗೆ 66%ನಷ್ಟು ಸಮಾಜ ಸೇವೆಗೆ ಖರ್ಚು ಮಾಡುವ ಕಂಪನಿ ಟಾಟಾ ಗ್ರೂಪ್ ಒಂದೇ ಆಗಿದೆ. ಅದಕ್ಕೆ ಟಾಟಾ ಗ್ರೂಪ್ ಒಂದು ಬ್ರ್ಯಾಂಡ್ ಆಗಿ ಬೆಳೆದು ನಿಂತಿದೆ ಮತ್ತು ಟಾಟಾ ಟ್ರಸ್ಟ್ ದೇಶದ ಮೂಲೆ ಮೂಲೆಗಳಲ್ಲಿರುವ ಬಡವರಿಗೆ ವಿದ್ಯೆ, ಉದ್ಯೋಗ ಮತ್ತು ಆರೋಗ್ಯ ಸೇವೆಗಳನ್ನು ಕೊಡಲು ಸಹಾಯ ಮಾಡಿದೆ. ಭಾರತಕ್ಕೆ ಇವರು ಮಾಡಿದ ಸೇವೆಗಳನ್ನು ಗುರುತಿಸಿ ಭಾರತ ಸರ್ಕಾರವು ಇವರಿಗೆ ಪದ್ಮಭೂಷಣ್ ಹಾಗೂ ಪದ್ಮವಿಭೂಷಣ್ ಪ್ರಶಸ್ತಿಯನ್ನು ಕೊಟ್ಟು ಸನ್ಮಾನಿಸಿದೆ. ಇಷ್ಟೆಲ್ಲ ಮಾಡಿದ ರತನ್ ಟಾಟಾ ಅವರು ನಮ್ಮ ದೇಶಕ್ಕೆ ಸೇರಿರುವುದು ನಾವು ಗರ್ವಿಸಬೇಕಾದಂತಹ ಒಂದು ವಿಷಯವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಶುಭ ದಿನ.